ಮತ್ತೆ ಇಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳು ಸಹ ಈ ದೀಪಕ್ ಕಡೆ ಇದ್ದಾರೆ. ಅದು ನನಗೆ ಗಮನಕ್ಕೆ ಬಂದಿರೋಂಗೆ ತುಂಬಾ ಜನ ಇದ್ದಾರೆ ಅನ್ನೋದು ನಂಗೆ ಗೊತ್ತಿದೆ. ಅವರ ಸಪೋರ್ಟ್ ತಗೊಂಡು ನಾನು ಮಾಡಿದ್ದೆ ಸರಿ, ನಾನು ಮಾಡಿದ್ ರೈಟ್, ನಾ ಬೇರೆಯವ್ರು ಮಾಡಿದ್ ರೈಟ್ ಇಲ್ಲ, ಇವ್ರು ಮಾಡಿದ್ದೆ ಸರಿ, ಇವ್ರು ಹೇಳೋದೇ ಸರಿ, ಇವ್ರು ಹೇಳೋದೇ ನ್ಯಾಯ ಅನ್ನೋ ಮಟ್ಟಿಗೆ ಇವರು ದೀಪಕ್ ಅವರು ಈಗ ಇಡೀ ಮೈಸೂರು ವಿಭಾಗ ಜಿಲ್ಲೆಯಲ್ಲಿ ಮೆರಿತಾ ಇದ್ದಾರೆ. ದರ್ಶನ್ ಧ್ರುವ ನಾರಾಯಣ ಅವರ ತಂದೆಯಾದಂಥ ಧ್ರುವ ನಾರಾಯಣ ಗಮನಕ್ಕೆ ನಾನು ತಂದಿದ್ದೆ. ಆಗ ಅವರು ಒಂದು 4 month ಅಲ್ಲಿ ಅವರು ಹೋಗ್ಬಿಟ್ರು ಅದೆಲ್ಲಾಗಿ. ಹಾಗೆ ದರ್ಶನ್ ಧ್ರುವ ನಾರಾಯಣ ಅವ್ರಿಗೂ ಗೊತ್ತಿಲ್ಲ, ಆದ್ರೂ ನನ್ನ ಫೇಸ್ಬುಕ್ ಅಲ್ಲಿ ಅವ್ರು ಇರೋದ್ರಿಂದ ನನ್ನ ವಿಚಾರಗಳು ಅವರಿಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಸಹ ಅವರಿಗೆ ಸಪೋರ್ಟಿವ್ ಆಗಿ ಅವ್ರು ನಿಂತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಸರ್. ನಾನು ಹೇಳ್ತಿರೋದು ನನ್ನ ನೋವಿನ ಕತೆ ಹೇಳ್ತಾ ಇರೋದು. ನಾನು ಕಟ್ಕೊಂಡಿರೋದೊಂದು ತಾಳಿ ಬಿಟ್ಟರೆ ಬೇರೆ ಏನು ನನಗೆ ಅವ್ನು ಕೊಡ್ಸಿಲ್ಲ ಸರ್. ಎಲ್ಲಿ ಬೇಕಾದ್ರೆ ಹೇಳ್ಬಿಡಿ ಸರ್, ನಾನು ಅಲ್ಲೇ ಬಂದು ಹೇಳ್ಬಿಡ್ತೀನಿ. ಅಷ್ಟು ನನಗೆ ನೋವು ಕೊಟ್ಟಿದ್ದಾರೆ ಅವರು. ಇವತ್ತು ಗಂಡ ಇಲ್ದಾನೆ ನಾನು ಬದುಕ್ತಿದ್ದೀನಿ ಅಂದ್ರೆ ಎಲ್ಲರಿಗೂ ಒಂದು ಸುಳ್ಳು, ಅಲ್ಲೇ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಅಲ್ಲಿ ಬಂದಿದ್ದಾರೆ, ಇಲ್ಲಿ ಬಂದಿದ್ದಾರೆ, ಸುಳ್ಳು ಹೇಳ್ಕೊಂಡು ಬದುಕ್ತಿದ್ವಿ ಸರ್. ನಾವು ಜೀವನ ಮಾಡ್ತಾ ಇದ್ದೀವಿ ನಾವು.